ಹಾಯ್ ಫ್ರೆಂಡ್ಸ್, ಸರಸ್ವತಿ ಇದು ರೀಸೆಂಟಾಗಿ ತೆಲುಗು ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರೋಂಥ ಒಂದು ಸಿನಿಮಾ ಸ್ಟಾರಿಂಗ್ ವರಲಕ್ಷ್ಮಿ ಶರತ್ ಕುಮಾರ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಝಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಕಥೆ ಶುರುವಿನಲ್ಲಿ ಲಕ್ಷ್ಮಿ ಹಾಸ್ಪಿಟಲಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳಿಗೆ 6 ವರ್ಷದ ಒಬ್ಳು ಮಗಳಿರ್ತಾಳೆ. ಅವಳ ಹೆಸರನ್ನೇ ಸರಸ್ವತಿ. ಲಕ್ಷ್ಮಿ ಸಿಂಗಲ್ ಪೇರೆಂಟ್ ಆಗಿರ್ತಾಳೆ ಮತ್ತೆ ಅವರ ಮಗಳನ್ನ ಅವಳು ತುಂಬಾ ಪ್ರೀತಿಯಿಂದ ಬೆಳೆಸಿರ್ತಾಳೆ. ಒಂದು ದಿನ ಅವರ ಮಗಳು ಸ್ಕೂಲಿಂದ ಮಿಸ್ಸಿಂಗ್ ಆಗ್ತಾಳೆ. ಈಗ ಫಿಲಮ್ ಅಲ್ಲಿ ಪೊಲೀಸ್ ಎಂಟ್ರಿ ಆಗುತ್ತೆ ಮತ್ತೆ ಅವ್ರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಅವರು ಮಿಸ್ ಆಗಿರುವಂತಹ ಸರಸ್ವತಿಯ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಅದ್ರ ಹಿಂದೆ ಇರುವಂತಹ ಕಾರಣ ಆದ್ರೂ ಏನು, ಮತ್ತೆ ಅವಳನ್ನ ಸೇಫ್ ಆಗಿ ಅವರ ತಾಯಿ ಲಕ್ಷ್ಮಿ ಹತ್ರ ಕರೆದುಕೊಂಡು ಬರ್ತಾರೋ ಇಲ್ವೋ ಅನ್ನೋದೇ ಈ ಒಂದು ಫಿಲಮ್ನ ಮೇನ್ ಪ್ಲಾಟ್. ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ಲಕ್ಷ್ಮಿಯ ರೋಲ್ ಮಾಡಿರೋದು ವರಲಕ್ಷ್ಮಿ ಶರತ್ ಕುಮಾರ್. ಅವರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ ಅಂತಾನೆ ಹೇಳ್ಬೋದು. ಫಿಲಮ್ ಅಲ್ಲಿ ಒಂದು ಕೋರ್ಟ್ ರೂಮ್ ಡ್ರಾಮಾನು ಬರುತ್ತೆ. ಅದರಲ್ಲಿ ಮೇನ್ ಲಾಯರ್ ರೋಲ್ ಮಾಡಿರೋದು ಪ್ರಕಾಶ್ ರಾಜ್. ಅವರ ಪರ್ಫಾರ್ಮೆನ್ಸು ಕೂಡ ಈ ಒಂದು ಫಿಲಮ್ಗೆ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಸ್ಟೋರಿ ತುಂಬಾ ಔಟ್ಡೇಟೆಡ್ ಆಗಿ ಬರ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫ್ ಆಫ್ ದ ಮೂವಿ ತುಂಬಾ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಆಡಿಯನ್ಸ್ ನೆಕ್ಸ್ಟ್ ಏನು ಅಂತ ಗೆಸ್ ಮಾಡಬೇಕು, ಆ ತರ ಸಸ್ಪೆನ್ಸ್ ಆಗಿ ತಗೊಂಡೋಗಿದ್ದಾರೆ. ಇದರಿಂದಾಗಿ ಫಸ್ಟ್ ಹಾಫ್ ಎಂಗೇಜಿಂಗ್ ಆಗಿ ಬಂದಿದೆ. ಇಂಟರ್ವಲ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ಆಫ್ ದ ಮೂವಿ ಸ್ಟಾರ್ಟಿಂಗ್ ಒಂದು 15 to 20 minutes ಒಳಗಡೆನೆ ಸಸ್ಪೆನ್ಸ್ ಎಲ್ಲ ರಿವೀಲ್ ಮಾಡಿಬಿಡ್ತಾರೆ. ಅಲ್ಲಿಂದ ಮೂವಿ ಇಂಟ್ರೆಸ್ಟ್ ಕಳ್ಕೊಂತ ಹೋಗುತ್ತೆ. ಡೈರೆಕ್ಟರ್ ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಸಸ್ಪೆನ್ಸ್ ನ ಕೊನೆ ತನಕ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರೆ ಈ ಮೂವಿ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ತಾ ಇತ್ತು. ಫಿಲಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ, ಅದಂತೂ ನನಗೆ ಒಂಚೂರು ವರ್ಕ್ ಆಗಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಅದನ್ನು ಸಹ ತುಂಬಾ ಔಟ್ಡೇಟೆಡ್ ಆಗಿ ಮಾಡ್ಕೊಂಡಿದ್ದಾರೆ. ಬೇಸಿಕಲಿ ಸ್ಟೋರಿ ಟೆಲ್ಲಿಂಗ್ ರಿಯಲಿಸ್ಟಿಕ್ ಆಗಿ ಬಂದಿಲ್ಲ. ಓವರ್ ಆಲ್ ಆಗಿ ವೆರಿ ಗುಡ್ ಫಸ್ಟ್ ಹಾಫ್, ಆವ್ರೇಜ್ ಸೆಕೆಂಡ್ ಹಾಫ್. ನನಗೆ ಈ ಫಿಲಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಎಂಟರ್ಟೈನಿಂಗ್ ಆಗಿತ್ತು. ನನ್ನ ಕಡೆಯಿಂದ ಈ ಮೂವಿಗೆ ನಾನು ಕೊಡ್ತಾ ಇರೋಂಥ ರೇಟಿಂಗು 3.25 ಔಟ್ ಆಫ್ 5. ಇನ್ನು ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.